ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಳಿದಿರುವಂತಹ ಚಪಾತಿ ಅಥವಾ ಫ್ರೆಶ್ ಆಗಿನೇ ಮಾಡಿದಂತಹ ಚಪಾತಿಲಿಂದ ಮಾಡ್ಬೋದಾದಂತಹ ಒಂದು ರೆಸಿಪಿ ಅಂದರೆ ಚಪಾತಿ ಒಗ್ಗರಣೆ. ಚಪಾತಿ ನೋಡಿ ಈ ಥರ ಮೆತ್ತಗಿದ್ರೂ ನಡೆಯುತ್ತೆ, ಸ್ವಲ್ಪ ಒಂದು ದಿವಸದ ಉಳಿದಿದ್ರೂ ನಡೆಯುತ್ತೆ. ಅಕಸ್ಮಾತಾಗಿ ಜಾಸ್ತಿ ಮಾಡಿದಾಗ ಮಿಕ್ಬಿಟ್ಟಿರ್ತಾವೆ, ಅಂಥ ಸಂದರ್ಭದಲ್ಲಿ ತಿನ್ನೋಕ್ಕೂ ಆಗೋದಿಲ್ಲ, ಹಾಗೆ ಡಬ್ಬಿಗೂ ತೊಗೊಂಡು ಹೋಗ್ಲಿಕ್ಕೆ ಲಂಚಿಗೆ ತೊಗೊಂಡು ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂಥ ಟೈಮಲ್ಲಿ ಈ ಒಂದು ರೆಸಿಪಿನ ಬಿಸಿ ಬಿಸಿಯಾಗಿ ಮಾಡಿಕೊಂಡು ನಾವು ತಿನ್ಬೋದು. ನಾನಿಲ್ಲಿ 3 ಚಪಾತಿಯನ್ನು ತೊಗೊಂಡಿದ್ದೀನಿ. 3 ಚಪಾತಿನ ನೀಟಾಗಿ ಕೈಯಲ್ಲಾದ್ರೂ ಕಟ್ ಮಾಡ್ಕೋಬೋದು, ನೀವು ಇಲ್ಲ ಚಾಕು ತೊಗೊಂಡು ಕೂಡ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ 2 ಈರುಳ್ಳಿನ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ನಾನಿಲ್ಲಿ ಸಣ್ಣದನ್ನು 3 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಟೊಮೆಟೊ ಈರುಳ್ಳಿ ಜಾಸ್ತಿ ಇರಬೇಕಿಲ್ಲಿ. ಚೆನ್ನಾಗಿ ಟೊಮೆಟೊ ಬೆಂದ ನಂತರ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡು, ಖಾರ ಎಷ್ಟು ನಮ್ಗೆ ಖಾರ ಸ್ವಲ್ಪ ಸ್ಪೈಸಿಯಾಗಿ ಇರಲಿ, ಖಾರ ಇರಲಿ ಅಂದರೆ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅಥವಾ ಸಣ್ಣ ಮಕ್ಕಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ ಅಂತಂದರೆ ನೋಡ್ಬಿಟ್ಟು ಖಾರ ಹಾಕ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಆಗಿ 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ನಾನಿಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ 3 ಚಪಾತಿಗೆ 2 ಗ್ಲಾಸಷ್ಟು ನೀರನ್ನು ನಾನೇನು ಮಾಡ್ತಾಯಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕುದಿ ಬಂದ ಮೇಲೆ ಕಟ್ ಮಾಡಿಟ್ಕೊಂಡಂತಹ ಚಪಾತಿಯನ್ನು ಆ ಒಂದು ಕುದಿಯುವಂಥ ನೀರಲ್ಲಿ ಹಾಕಬೇಕಾಗತ್ತೆ. ಈ ಚಪಾತಿ ನೀಟಾಗಿ ಕುದಿಬೇಕು. ಒಂದು ಸ್ವಲ್ಪ 2-3 ಕುದಿಯನ್ನು ಕುದ್ದ ಮೇಲೆ ಸರಿ ಹೋಗುತ್ತೆ. ಆ ಉಪ್ಪು ಖಾರ ಎಲ್ಲ ಚಪಾತಿ ಏನಾಗುತ್ತೆ ಹೀರ್ಕೊಳ್ಳುತ್ತೆ. ನಾನು ಚಪಾತಿಯಲ್ಲಿ ಒಂದು ಸ್ವೀಟ್ ಮಾಡ್ತೀನಿ, ಇನ್ನೊಂದು ಖಾರ ಮಾಡ್ಕೊಂಡು ತಿಂತೀವಿ ಉಳಿದು ಬಿಟ್ಟರೆ. ಅಂದರೆ ಸ್ವೀಟ್ ಅಂದರೆ ಬೆಲ್ಲ ಹಾಕಿ ಆ ರೀತಿ ಮಾಡ್ಕೋತೇವೆ, ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ. ಈ ಹಬ್ಬ ಮೇಲಿನ ಮೇಲೆ ಬರೋದ್ರಿಂದ ಸ್ವಲ್ಪ ಖಾರ ತಿನ್ಬೇಕನ್ಸೋದಕ್ಕೋಸ್ಕರ ನಾನಿಲ್ಲಿ ಖಾರನ ಉಪಯೋಗಿಸ್ಕೊಂಡು ಈ ಥರನಾಗಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪೂರ್ತಿ ಬಾಯ್ಲ್ ಆಗಿದೆ. ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಸಣ್ಣ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿಯಾಗಿ ಕುದಿ ಬರ್ತಾ ಇರಬೇಕು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸೈಡಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಲೈಟಾಗಿ. ಆವಾಗ ಇದು ಆಗಿದೆ ಅಂತ ಅರ್ಥ, ನೀಟಾಗಿ ಆಗಿದೆ. ಇವಾಗ ಈ ಫ್ಲೇಮನ್ನು ನಾವೇನು ಮಾಡ್ಬೋದು, ಆಫ್ ಮಾಡ್ಕೋಬೋದು. ಬಹಳ ರುಚಿಯಾಗಿರುತ್ತೆ, ಆದರೆ ಮಾತ್ರ ಬಿಸಿನೇ ಸರ್ವ್ ಮಾಡಬೇಕಾಗುತ್ತೆ. ಈ ಒಂದು ಚಪಾತಿ ಒಗ್ಗರಣೆಯನ್ನು ತಿನ್ನಲು ಕೂಡ ಬಹಳ ರುಚಿಯಾಗಿರುತ್ತೆ. ಒಂದು ಸರ್ತಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಸರ್ತಿ ಚಪಾತಿ ಬಿಸಿ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ನಾವು ತಿಂತಾ ಇರ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಸ್ವೀಟ್ ಕೂಡ ಹೇಗೆ ಮಾಡೋದು ಈ ಚಪಾತಿಯಲ್ಲಿ ಅಂತ ಮುಂದಿನ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.